ವಿಭಾಗದಲ್ಲಿ ಓದುತ್ತಿದ್ದೇನೆ. ಹಾಯ್, ನನ್ನ ಹೆಸರು ಧೃತಿ. ನಾನು 2ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ವಿದ್ಯಾವಾರಿಧಿ ಇಂಟರ್ನ್ಯಾಷನಲ್ ಬಳ್ಳಕಟ್ಟೆ ಉಳಿಯಾರ್. ಮನ್ವಿತ್, ನಿನ್ನೆ ನೀನು ಶಾಲೆಗೆ ಏಕೆ ಬಂದಿರಲಿಲ್ಲ? ನಾನು ನಮ್ಮ ತಂದೆ ತಾಯಿ ಜೊತೆ ಮೈಸೂರಿಗೆ ಪ್ರವಾಸ ಹೋಗಿದ್ದೆ. ಅಬ್ಬ, ನಾನು ಮೈಸೂರನ್ನು ನೋಡಿದ್ದೇನೆ. ಎಷ್ಟೊಂದು ಸುಂದರವಾದ ಸ್ಥಳಗಳಿವೆ ಅಲ್ವಾ? ಹೌದು, ಮೈಸೂರಿನ ಅರಮನೆ, ಚಾಮುಂಡಿ ಬೆಟ್ಟ, ಝೂ ಎಲ್ಲವೂ ತುಂಬಾ ಚಂದ. ಅದರಲ್ಲೂ ನನಗೆ ಅಂಬಾರಿ ಅಂದರೆ ತುಂಬಾ ಇಷ್ಟ. ಮೈಸೂರು ಅಷ್ಟೇ ಅಲ್ಲ, ನಮ್ಮ ಕನ್ನಡ ನಾಡಿನಲ್ಲಿ ಇನ್ನೂ ತುಂಬಾ ಪ್ರೇಕ್ಷಣೀಯ ಸ್ಥಳಗಳು. ಹೌದಾ? ಯಾವುವು? ಬೇಲೂರು, ಹಳೆಬೀಡು, ಕೋಲಾರ, ಕೊಡಗು, ಹಂಪಿ, ಇನ್ನೂ ಅನೇಕ. ಹಾಗಾದರೆ ನಮ್ಮ ಅಂದದ ಕನ್ನಡ ನಾಡಿನ ಬಗ್ಗೆ ಮಾತನಾಡುತ್ತಾ ನನಗೆ ಒಂದು ಹಾಡು ನೆನಪಿಗೆ ಬರುತ್ತದೆ. ಹೌದಾ? ಯಾವ ಹಾಡುವುದು? ಡಾಕ್ಟರ್ ವಿಷ್ಣುವರ್ಧನ್ ಸರ್ ನಟಿಸಿದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ನೆರವೆ ಎಂಬ ಸೂಪರ್ ಹಿಟ್ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಗೆಳೆಯರು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ಕನ್ನಡ ಕುಲವಾಗಿರುವೆ. ಕಲ್ಲಾದರೆ ನಾ ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ತೆರೆವೆ, ಮರವಾದರೆ ನಾನು